ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲ್ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರೇ ಅಭಿನಯಿಸಿದಂತಹ ಸಿನಿಮಾ ಶಾಸ್ತ್ರಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ರಿಲೀಸ್ ಮಾಡ್ತಾ ಇರುವಂತಹ ವಿತರಕರಾಗಿರುವಂತಹ ಶಂಕರ್ ಅವರೀಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ದರ್ಶನ್ ಅವರು ಒಂದ್ ಕಡೆ ಜೈಲಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರೇ ಆಕ್ಟ್ ಮಾಡಿದಂಥ ಸಿನಿಮಾ 20 ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದಂಥ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾಕೆ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ? ನೋಡಿ, ಕನ್ನಡ ಸಿನಿಮಾಗಳು ಯಾವುದೂ ಇಲ್ಲ. ಇದಕ್ಕೆ ಮುಂಚೆ ನಾನು ಏನಂತ ಒಂದು ಸಿನಿಮಾ ಮಾಡಿದ್ದೆ. ಆವಾಗಲೂ ಕನ್ನಡ ಸಿನಿಮಾ ಯಾವುದೂ ಇರಲಿಲ್ಲ. ಇವಾಗೂ ಕನ್ನಡ ಸಿನಿಮಾ ಥಿಯೇಟ್ರ್ಗಳಿಗಿಲ್ಲ. ಕನ್ನಡ ಸಿನಿಮಾ ಚಿತ್ರಮಂದಿರದಲ್ಲಿ ಇಲ್ವಲ್ಲ ಅನ್ನೋ ಒಂದು ದೃಷ್ಟಿಗೆ ಮಾಡ್ತಾಯಿದ್ವಿ ಅಷ್ಟೇ. ಇದರ ಮುಂದೆ ನಮಗೇನು ಅದ್ರ ಬಗ್ಗೆ ಇದಿಲ್ಲ. ಕನ್ನಡ ಪಿಕ್ಚರ್ ಇಲ್ಲ. ಈಗ ತೋಳಿ ಈ ಶುಕ್ರವಾರ ಯಾವುದೂ ಕನ್ನಡ ಪಿಕ್ಚರ್ ಇಲ್ಲ. ಥಿಯೇಟ್ರ್ ಮುಚ್ಚೋಂಥ ಸ್ಥಿತಿ ಇದೆ. ಅದರಿಂದ ನನ್ನ ಕೈಲಾದಷ್ಟು ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅದೇ ಒಂದು ವರ್ಗದ ಮಾತು ಅಂದ್ರೆ ಥಿಯೇಟರ್ ಓನರ್ಸ್ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು, ಅಂದ್ರೆ ದರ್ಶನ್ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ಗೆ ಬರ್ತಾರೆ, ಬೇರೆ ಬೇರೆ ಸಿನಿಮಾಗಳು ಬಂದಾಗ ಒಂದು ಸ್ವಲ್ಪ ಕೊರತೆ ಆಗ್ಬಿಡುತ್ತೆ ಪ್ರೇಕ್ಷಕರದು ಅಂತ. ಅಂದ್ರೆ ಇಂಥ ಸಂದರ್ಭದಲ್ಲಿ ಈ ಸಿನಿಮಾ ರಿಲೀಸ್ ಬಂದಾಗ ಜನ ಮತ್ತೆ ಥಿಯೇಟರ್ಗೆ ಬರ್ತಾರೆ ಅಂತ ಏನಾದ್ರು ಅನಿಸ್ತೀಯಾ ಅಂತ? ಈಗ ಈ ಬರೀ ಅಭಿಮಾನಿಗಳೇ ಅಂತಲ್ಲ, ಜನರಲ್ಲಿಗೆ ಎಲ್ಲರೂ ಸಿನಿಮಾ ನೋಡ್ತಾರೆ. ನೋಡಿ, ಕಾಟೇರ ಸಿನಿಮಾ ರಿಲೀಸ್ ಆದಾಗ 80 ಥಿಯೇಟ್ರ್ ಮುಚ್ಕೊಂಡಿದ್ವು. 80 ಥಿಯೇಟ್ರ್ ಓಪನ್ ಆಯಿತು. ಒಂದು ಥಿಯೇಟ್ರಲ್ಲಿ ಸುಮಾರು 5 ಜನ ಕೆಲಸದವರು ಅಂತ ಹೇಳಿದ್ರೆ ಸುಮಾರು 500-600 ಜನಕ್ಕೆ ಊಟ ಸಿಕ್ತು. ಥಿಯೇಟ್ರ್ ರನ್ ಆಯಿತು. ನೋಡಿ, ಕನ್ನಡ ಸಿನಿಮಾಗಳು ಎಲ್ಲ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಯಾವ ನಟರು ಈ ಕಡೆ ಮುಗ್ಗು ನೋಡ್ತಾ ಇಲ್ಲ. ಅರ್ಥ ಆಯ್ತಾ? ಕನ್ನಡ ಸಿನಿಮಾಗಳ ಗತಿ ಏನು? ಅಣ್ಣವ್ರು ಇದ್ದಾಗ ಅವರು ತಿಂಗಳಿಗೆ 3 ತಿಂಗಳಿಗೆ ಒಂದು ಸಿನಿಮಾ ಮಾಡೋರು. ವಿಷ್ಣುವರ್ಧನ್ ಇದ್ದಾಗ ಸಿನಿಮಾ ಮಾಡೋರು. ಇವಾಗ ಕನ್ನಡ ಕಡೆ ನೋಡೋ ನಟನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅವರೆಲ್ಲ ಬರೀ ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅಮೇರಿಕಾದಲ್ಲಿದ್ವಿ, ಲಂಡನ್ನಲ್ಲಿದ್ವಿ ಅಂತ ಹೇಳ್ಕೊಳ್ತಾರೆ ಹೊತ್ತು ಕನ್ನಡ ಚಿತ್ರರಂಗದ ಬಗ್ಗೆ, ಕನ್ನಡದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ನೇರವಾಗಿ ಹೇಳ್ತೀವಿ. ಇಲ್ಲಿಂದ ಬೆಳೆದ್ರು, ಆದರೆ ಇತ್ತ ಮರೆತು ಇವಾಗ ಪ್ಯಾನಿಗೆ ಕಡೆ ಹೋದರು ಅಷ್ಟೇ. ಇದಕ್ಕೆ ನಾವು ಏನು ಹೇಳೋಕ್ಕಾಗತ್ತೆ? ಸಿನಿಮಾ ಎಲ್ಲ ನಮ್ಮ ಕೈಲಾದಷ್ಟು ಯಾವುದೋ ರಿಲೀಸ್ ಸಿನಿಮಾಗಳು ಮಾಡ್ತಾಯಿದ್ವಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.